ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ 3-4 ದಿನಗಳಿಂದ ಸಾಮಾಜಿಕ ಜಾಲತಾಣ ಸೇರಿದಂತೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಂಡಿದೆ. ಅದರ ಟ್ರೆಂಡಿಂಗ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈ ಪಾರ್ಟಿಗೆ ಪರ್ಯಾಯವಾಗಿ ಕೌಂಟರ್ ಪಾರ್ಟಿಯಾಗಿ ಮತ್ತೊಂದು ಶುರುವಾಗಿರೋದು. ಮಲೆನಾಡು ಭಾಗದಲ್ಲಿ ಜನ್ಮ ತಾಳಿದೆ ಕೌಂಟರ್ ಪಾರ್ಟಿ. ಅದಕ್ಕೆ ಲಕ್ಷ್ಮಣ ರೇಖೆ ಅಥವಾ ಹಿಟ್ ಜಿಲ್ಲೆ ಔಷಧಿ ಪಕ್ಷ ಅಂತ ಹೇಳಿದ್ದಾರೆ. ಹಿಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಗದೀಶ್ ಚಂದ್ರ ಆಯ್ಕೆ ಆಗಿರೋದು. ಹೀಗಾಗಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅದನ್ನ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದು ಶುರುವಾಗೋದಕ್ಕೊಂದು ಕಾರಣ ಇತ್ತು. ಸುಪ್ರೀಂ ಕೋರ್ಟ್ನ ಸೇಜಯ್ ಅವರು ಕೊಟ್ಟಂತಹ ಒಂದು ಹೇಳಿಕೆಯ ಭಾಗವಾಗಿ ಇದು ಶುರುವಾಗಿದೆ ಇಂಥದ್ದೊಂದು ಅಭಿಯಾನ ಅಂತ ಹೇಳಲಾಗ್ತಾ ಇದೆ. ಯುವಕರ ನಿರುದ್ಯೋಗದ ಬಗ್ಗೆ ಜಿಲ್ಲೆಗೆ ಹೋಲಿಕೆ ಮಾಡಿ ಮಾತನಾಡಿದ್ದಂಥ ವಿಚಾರ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಳ್ತು. ಇನ್ಸ್ಟಾಗ್ರಾಮ್ಗಳಲ್ಲಿ ಫಾಲೋವರ್ಸ್ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಅದಾದ ನಂತರ ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ, ಅಂದರೆ ಅವರು ಹೇಳ್ತಾ ಇದ್ದರು ನಿರುದ್ಯೋಗ, ಭ್ರಷ್ಟಾಚಾರ, ರಾಜಕೀಯ ವ್ಯವಸ್ಥೆಗಳ ವೈಫಲ್ಯಗಳ ವಿರುದ್ಧವೂ ಕೂಡ ನಾವು ಫೈಟ್ ಮಾಡ್ತೀವಿ, ಅದರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಜಿರಳೆಯನ್ನು ಸಂಕೇತವಾಗಿ ಬಳಸ್ಕೊಳ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಹೇಳಿದ್ದು. ಇದೀಗ ಒಂದು ಪರ್ಯಾಯ ಪಾರ್ಟಿಯನ್ನು ಹುಟ್ಕೊಂಡಿದೆ. ಅಂದರೆ ಮನೆಗಳಲ್ಲಿ ಜಿರಳೆಗಳು ಬಂದಾಗ ಹೇಗೆ ನಾವು ಲಕ್ಷ್ಮಣ ರೇಖೆಯನ್ನು ಬರೆಯೋದು ಮಾಡ್ತೀವಿ, ಹಿಟ್ ಸ್ಪ್ರೇ ಏನು ಬರುತ್ತೆ ಅದನ್ನು ನಾವೇನು ಬಳಕೆ ಮಾಡ್ತೀವಿ, ಆ ರೀತಿಯಾಗಿ ನಾವು ಕಾಕ್ರೋಚ್ ಪಾರ್ಟಿಗೆ ಪರ್ಯಾಯವಾಗಿ ಇಂಥದ್ದೊಂದು ಪಕ್ಷವನ್ನು ಶುರು ಮಾಡಿದ್ದೀವಿ ಅಂತ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಗದೀಶ್ ಚಂದ್ರ ಆಯ್ಕೆ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಅವರು ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಇದೆಯೋ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಮ್ಮ ಕಡೆಯಿಂದ ಲಕ್ಷ್ಮಣ್ ರೇಖಾ ಪಾರ್ಟಿ ಹಾಗೂ ಹಿಟ್ ಪಾರ್ಟಿ ಅಂತೇಳಿ ನಮ್ಮ ಕಡೆಯಿಂದ ನಾವು ಈಗ ಟ್ರೆಂಡಿಂಗ್ ಮಾಡ್ತಾಯಿದ್ದೀವಿ. ಈಗಾಗಲೇ ಲಕ್ಷಾಂತರ ಕಾರ್ಯಕರ್ತರು ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಳಸ್ತಿದ್ದು, ಈ ರೀತಿಯ ಕಾಕ್ರೋಚ್ಗಳಿಗೆ ನಾವ್ಯಾರೂ ಹೆದರುವುದಿಲ್ಲ. ಕಾಕ್ರೋಚ್ಗಳು ಬಂದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ತಾಯಂದಿರು ಹಾಗೂ ನಮ್ಮ ಏನು ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಹಿಟ್ ಅಥವಾ ಲಕ್ಷ್ಮಣ ರೇಖಾ ಬಳಸಿ ಅವನ್ನು ಶಮನಗೊಳಿಸುವುದರಲ್ಲಿ ನಾವು ಸಿದ್ಧಹಸ್ತರಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಅದು ಎಲ್ಲಿವರೆಗೂ ಚಾಲ್ತಿಯಲ್ಲಿರುತ್ತೋ ಅಲ್ಲಿವರೆಗೂ ನಾವು ಹಿಟ್ ಹಾಗೂ ಲಕ್ಷ್ಮಣ ರೇಖೆಗಳನ್ನು ನಮ್ಮ ಕಾರ್ಯಕರ್ತರು ಬಳಸಬೇಕಂತ ನಾನು ಈ ಮೂಲಕ ಕೋರ್ತಾ ಇದ್ದೇನೆ. ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಅವರು ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಇದೆಯೋ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಮ್ಮ ಕಡೆಯಿಂದ ಲಕ್ಷ್ಮಣ್ ರೇಖಾ ಪಾರ್ಟಿ ಹಾಗೂ ಹಿಟ್ ಪಾರ್ಟಿ ಅಂತೇಳಿ ನಮ್ಮ ಕಡೆಯಿಂದ ನಾವು ಈಗ ಟ್ರೆಂಡಿಂಗ್ ಮಾಡ್ತಾಯಿದ್ದೀವಿ. ಈಗಾಗಲೇ ಲಕ್ಷಾಂತರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕಳೆದ 4 ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿಯ ಟ್ರೆಂಡಿಂಗು ಏನಿದು? ಲಕ್ಷ್ಮಣ್ ರೇಖೆ ಪಾರ್ಟಿ ಯಾರು ಇವರು? ಜಗದೀಶ್ ಚಂದ್ರ ಸಂಪರ್ಕ ಕಡಿತ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಎಲ್ಲಿವರೆಗೂ ಚಾಲ್ತಿಯಲ್ಲಿರುತ್ತೋ ಅಲ್ಲಿವರೆಗೂ ನಾವು ಹಿಟ್ ಹಾಗೂ ಲಕ್ಷ್ಮಣ ರೇಖೆಗಳನ್ನು ನಮ್ಮ ಕಾರ್ಯಕರ್ತರು ಬಳಸಬೇಕಂತ ನಾನು ಈ ಮೂಲಕ ಕೋರ್ತಾ ಇದ್ದೇನೆ. ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಅವರು ಏನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿಧಿ ಮಧುಸೂದನ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಧುಸೂದನ್, ಕಳೆದ 4-5 ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಆಯಿತು, ಇದೀಗ ಲಕ್ಷ್ಮಣ ರೇಖೆ ಪಾರ್ಟಿ ಯಾರು ಸ್ಥಾಪಿಸಿದ್ದು, ಏನಿದ್ರ ಉದ್ದೇಶ? ಖಂಡಿತವಾಗ್ಲೂ ಪ್ರವೀಣ್, ಕಳೆದ 4-5 ದಿನಗಳಿಂದ ಏನು ಟ್ರೆಂಡಿಂಗ್ ನಲ್ಲಿರುವಂತಹ ಕಾಕ್ರೋಚ್ ಪಾರ್ಟಿಗೆ ಈಗ ಕೌಂಟರ್ ಆಗಿ ಚಿಕ್ಕಮಗಳೂರು ಮಲೆನಾಡು ಭಾಗದಲ್ಲಿ ಜಗದೀಶ್ ಚಂದ್ರರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಿರ್ಬೋದು. ಇನ್ನು ಎಲ್ಲಿಯವರೆಗೂ ಕಾಕ್ರೋಚ್ ಪಾರ್ಟಿ ಇರುತ್ತೆ ಅಲ್ಲಿ ತನಕ ನಮ್ಮ ಕಾಕ್ರೋಚ್ ಪಾರ್ಟಿಗೆ ಕೌಂಟರ್ ಅಟ್ಯಾಕ್ ಆಗಿ ಹಿಟ್ ಅಥವಾ ಲಕ್ಷ್ಮಣ ರೇಖೆ ಪಾರ್ಟಿ ಇದ್ದೇ ಇರುತ್ತೆ ಅಂತ ಈಗ ಸಂದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾವು ನೋಡ್ಬೋದು, ಕಳೆದ 4-5 ದಿನಗಳಲ್ಲಿ ಏನು ಕಾಕ್ರೋಚ್ ಪಾರ್ಟಿಗೆ ಮಿಲಿಯನ್ಸ್ ಫಾಲೋವರ್ಸ್ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರುವಂತದ್ದು. ಅದೇ ರೀತಿಯಾಗಿ ಕೂಡ ಈಗ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ತಾಲೂಕಿನಲ್ಲಿ ಕೂಡ ಈ ಅಭಿಯಾನವನ್ನ ಶುರು ಮಾಡಿರುವಂತದ್ದು. ಅಂದ್ರೆ ಇದಕ್ಕೂ ಕೂಡ ಲಕ್ಷಾಂತರ ಜನರ ಈಗ ಒಂದು ಸೇರ್ಕೊಂಡಿರುವಂತದ್ದು. ಎಲ್ಲರೂ ಸೇರಿ ಎಲ್ಲಿಯವರೆಗೂ ಅಂದ್ರೆ ವ್ಯಂಗ್ಯವಾಗಿ ಶುರುವಾದಂತಹ ಕಾಕ್ರೋಚ್ ಪಾರ್ಟಿಗೆ ಈಗ ಕೌಂಟರ್ ಅಟ್ಯಾಕ್ ಆಗಿ
ಈಗ ಚಿಕ್ಕಮಗಳೂರಿನಲ್ಲಿ ಕೂಡ ಅಭಿಯಾನವನ್ನ ಶುರು ಮಾಡಿರುವಂತದ್ದು. ಏನೋ ಒಂದು ಒಳ್ಳೆ ಕ್ರೇಜ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಎಲ್ಲಿಯವರೆಗೂ ಕೂಡ ಕಾಕ್ರೋಚ್ ಪಾರ್ಟಿ ಇರುತ್ತೆ, ಅಲ್ಲಿಯವರೆಗೂ ಕೂಡ ಕಾಕ್ರೋಚ್ ಪಾರ್ಟಿ ಕೌಂಟರ್ ಪಾರ್ಟಿ ಇದ್ದೇ ಇರುತ್ತೆ. ನಾವು ಲಕ್ಷ್ಮಣ ರೇಖೆ ಹಾಗೂ ಹಿಟ್ ಆಗಿ ನಾವು ಬಳಕೆಯನ್ನ ಮಾಡ್ತೀವಿ ಅಂತ ಅದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಗದೀಶ್ ಚಂದ್ರ ಅವರು ಕೂಡ ಹೇಳ್ತಾ ಇರುವಂತದ್ದು. ಎಲ್ಲೋ ವ್ಯಂಗ್ಯವಾಗಿ ಶುರುವಾದ ರಾಜಕೀಯ ಮುಖಂಡರುಗಳಿಗೆ ರಾಜಕೀಯವಾಗಿ ವ್ಯಂಗ್ಯವಾಗಿ ಬಂದಂತಹ ಪದದಿಂದ ಈಗ ಈ ಮಟ್ಟದಲ್ಲಿ ಒಂದು ಕ್ರೇಜ್ ಉಟ್ಕೊಂಡಿರುವಂತದ್ದು, ಸಾರ್ವಜನಿಕ ವಲಯದಲ್ಲಿ ಒಂದು ಕ್ರೇಜ್ ಅನ್ನ ಉಂಟು ಮಾಡಿರುವಂತದ್ದು. ಪ್ರವೀಣ್. ಓಕೆ ಮಧುಸೂದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.